ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಕಾವ್ಯ? ನಮ್ಮ ಕಾವ್ಯ ನನ್ನ ಮೇಲೆ ಬೇಜಾರು ಮಾಡ್ಕೊ. ಚಿನಿ ನಾವು ಎಲ್ಲಿಗೆ ಬಂದಿದ್ದೀವಿ? ಚಿನಿ ಚಿನಿ ಎಲ್ಲಿಗೆ ಬಂದಿದ್ದೀವಿ? ಹೇಳು. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಸಫಾರಿ ವರ್ಲ್ಡಿಗೆ ಬಂದಿದ್ವಿ. ಅಲ್ಲಿ ಏನೆಲ್ಲ ನೋಡ್ತೀವಿ ಅನ್ನೋದನ್ನ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋನ ಹೋಗಿ ನೋಡ್ಕೊಬನ್ನಿ. ಆ್ಯಂಡ್ ಇವತ್ತು ನಮ್ಮ ಕಾವ್ಯ ನನ್ನ ಜೊತೆ ಗಲಾಟೆ ಮಾಡಿಕೊಂಡು ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ಸೊ ಅವಳಿಗೆ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿಲ್ಲೇ ಕಾವ್ಯ ರಾಣಿ ಏನು ಹೇಳ್ತಿದ್ರು ಕೇಳ್ತಾ ಇಲ್ಲ, ಸುಮ್ಮನೆ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾಳೆ. ಸೊ ಹೆಂಗಾದ್ರೂ ಮಾಡಿ ಪ್ಯಾಚಪ್ ಮಾಡ್ಕೊಬಿಡ್ಬೇಕು. ಏನಾದರೂ ಒಂದು ಮಾಸ್ಟರ್ ಐಡಿಯಾ ಹುಡ್ಕೋಣ ಅಂತ ಇದ್ದೀನಿ. ಸೊ ನೋಡೋಣ ಇರಿ ಏನು ಮಾಡೋಣ ಅಂತ. ಸೊ ನಮ್ಮ ಮೈಸೂರು ಝೂಲೇ ಎಷ್ಟೊಂದು ಚೆನ್ನಾಗೈತಲ್ಲ ಗುರು ಅಂತ ನೋಡ್ತಾ ಇರಬೇಕಾದ್ರೆ ಸಖತ್ತಾಗಿ ಕಾಣಿಸ್ತು. ಒಂಟೆ ಇದೇ ಪ್ಯಾಚಪ್ಪು ನೋಡಿ ನಮ್ಮದು. ಜಗಳನ ಕ್ಯಾಮಲ್ ತೋರಿಸ್ತಾನೆ ಸೈಲೆಂಟ್ ಮಾಡಿಬಿಟ್ಟೆ. ನೋಡಿದ್ರೆ ಮಂಕಿ ಎಲ್ಲ ಇತ್ತು, ಎಲ್ಲ ನೋಡ್ಕೊಂಡ್ವಿ. ವಾರ್ ಮುಗಿಸ್ಕೊಂಡು ಸ್ಪೈ ವಾರಿಗೆ ಹೋದ್ವಿ. ಇಲ್ಲಿ ಏನೆಲ್ಲ ನೋಡಿದ್ವಿ ಅಂತ ನೋಡೋಣ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಈ ಟೈಮಲ್ಲಿ ಬೇರೆ ಮಳೆ ಬೇರೆ ಬರ್ತಿತ್ತು. ಕೋಪದಲ್ಲಿದ್ದರು ನಮ್ಮ ಕಾವ್ಯ ಸೆಲ್ಫಿ ಇಟ್ಕೊಂಡ ತಕ್ಷಣ ಓಡ್ ಬಂದುಬಿಡ್ತಾಳೆ. ಸೊ ಸಖತ್ತಾಗಿತ್ತು ಮಾತ್ರ. ನೋಡ್ತಾ ಇದ್ರೆ ನನಗಂತೂ ಸಖತ್ ಇಷ್ಟ ಆಯಿತು. ಮ್ಯೂಸಿಕ್ ಮಾತ್ರ ಸಖತ್ತು. ಒಂದ್ಸರಿ ಕೇಳಿ ಹೆಂಗಿದೆ ಅಂತ.
ಆ್ಯಕ್ಚುಲಿ ಈ ಶೋ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ಲು. ನನಗಂತೂ ಫುಲ್ ಇಂಟ್ರೆಸ್ಟಿಂಗ್ ಅನಿಸ್ತು. ಹಾರ್ಡ್ಲಿ ಒಂದು 20-30 ಮಿನಿಟ್ಸ್ ನಡೆಯುತ್ತೆ. 20-30 ಮಿನಿಟ್ಸಲ್ಲಿ ನಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಟ್ವಿ ಆ ಥರನೇ ಇತ್ತು. ಎಲ್ಲ ಸೌಂಡ್ ಇರ್ಬೋದು, ಅದೊಂದು ರಿಯಲಿಸ್ಟಿಕ್ ಆಗಿತ್ತು, ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು. ನೀವು ಕೂಡ ಥೈಲ್ಯಾಂಡಿಗೆ ಹೋಗಿದ್ರೆ ಇದನ್ನು ಮಿಸ್ ಮಾಡ್ಕೋಬೇಡಿ. ಈ ಶೋ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಎವರ್ ಈ ಶೋಸ್ ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇರುತ್ತೆ, ಅವಾಗ ಹೋದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಅಂದರೆ ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿ ಶೋ ನಡೀತಾ ಇದೆ, ಜನ ಎಷ್ಟು ಜನ ಇದ್ದಾರೆ. ಹೊರಗಡೆ ನೋಡಿದ್ರೆ ಮಳೆ ಶುರು ಆಯಿತು. ಮಾತ್ರ ಮಸ್ತಿತ್ತು ಕ್ಲೈಮ್ಯಾಕ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಖತ್ತಾಗಿತ್ತು, ಒನ್ ಆಫ್ ಮೈ ಫೇವ್ರೇಟ್. ನಿಮಗೂ ಫೇವ್ರೇಟ್ ಆಯಿತು ಅಂದರೆ ಕಮೆಂಟ್ ಮಾಡಿ. ನಾವು ಸಫಾರಿಗೆ ಬಂದಾಗಲೇ ಮಳೆ ಬಂತು. ಸೊ ಹಾಗಾಗಿ ಇದು ಒಂದು ರೈನ್ ಕೋಟ್ ತೊಗೊಂಡು ಹಾಕ್ಕೊಂಡಿದ್ದೀವಿ ನಾನು ಕಲರ್. ಆ್ಯಂಡ್ ಒನ್ ಮೋರ್ ಶೋ ವಾರ್ದಾಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಡಾಲ್ಫಿನ್ ಶೋ. ಸೊ ಇದಂತೂ ಒಂಥರ ಎಂಟರ್ಟೈನ್ಮೆಂಟ್, ಒಳ್ಳೆ ಮಸ್ತಿ ಮಜಾ ಮಾಡಿದ್ವಿ ಇಲ್ಲೂ ಕೂಡ. ಸೊ ಇದು ಹೇಗಿದೆ ಅಂತ ನೋಡೋಕ್ಕೆ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಡಾಲ್ಫಿನ್ ಬಂದ ತಕ್ಷಣ ಏನೋ ನಮಗೆಲ್ಲ ಫುಲ್ ಶಾಕಿಂಗ್. ಡಾಲ್ಫಿನ್ಸ್ನ ನೋಡಿ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಾರಲ್ಲ, ರಿಯಲ್ಲೇ ಹ್ಯಾಟ್ಸ್ ಆಫ್. ಈ ಶೋ ಅಂತೂ ಎಕ್ಸ್ಪೆಷಲಿ ಯಾರೆಲ್ಲ ಹೋಗ್ತಿದ್ದೀರಾ ಥೈಲ್ಯಾಂಡಿಗೆ, ಈ ಶೋನ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಮಕ್ಕಳು ಅನ್ನೋದಕ್ಕಿಂತ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಬಿಕಾಸ್ ಆ ಡಾಲ್ಫಿನ್ಸ್ ಬರೋದು, ಜಂಪ್ ಮಾಡೋದು, ಡ್ಯಾನ್ಸ್ ಮಾಡೋದು, ಅದು ಹೇಳಿದ ಟಾಸ್ಕ್ನ ಪಾಸ್ ಆದ ತಕ್ಷಣ ಅವ್ರೇನು ಮಾಡ್ತಾಯಿದ್ರು, ಟ್ರೀಟ್ ಕೊಡ್ತಾಯಿದ್ರು. ಸೊ ಇದೆಲ್ಲನೂ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದರು. ಶೋನು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಆ್ಯಂಡ್ ಕೂಲಾಗಿ ಆ್ಯಂಡ್ ವೆರಿ ಫನ್ನಿ. ತುಂಬ ಚೆನ್ನಾಗಿತ್ತು. ನೋಡಿ ಯಾವ ಥರ ಇತ್ತು ಅಂತ. ಲಯನ್, ಸೀ ಲಯನ್ ನೋಡೋಕೆ ಸ್ಟಾರ್ಟಿಂಗ್ ಇದು ನೋಡಿದಾಗ ಏನು ಅಷ್ಟೊಂದು ಇಂಟ್ರೆಸ್ಟ್ ಆಗಿರಲ್ಲ ಅಂತ ಅಂದ್ಕೊಂಡ್ವಿ. ಡಾಲ್ಫಿನ್ಗಿಂತನೂ ಸಖತ್ ಮಜಾ ಕೊಟ್ಟಿದ್ದೆ ಇದು. ಯಾಕೆಂದರೆ ಅಷ್ಟು ಚೇಷ್ಟೆ ಮಾಡ್ತಾಯಿತ್ತು. ಆ್ಯಂಡ್ ಅದನ್ನ ಟ್ರೈನ್ ಮಾಡ್ತಿದ್ದವರಂತೂ ಸಖತ್ತಾಗಿ ಎಂಜಾಯ್ ಮಾಡಿಸ್ತಾಯಿದ್ರು. ಆ್ಯಂಡ್ ಅಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದವರು ಅಷ್ಟೇ ತುಂಬಾ ಎಂಟರ್ಟೈನ್ ಮಾಡ್ತಾಯಿದ್ರು. ನನಗೂ ಇದೊಂದು ಸಖತ್ತಾಗಿ ಚೆನ್ನಾಗಿತ್ತು ಆ್ಯಂಡ್ ವೆರಿ ಫನ್ನಿ. ಡಾಲ್ಫಿನ್ ಅಂತ ನಾವು ನೋಡಿರ್ತೀವಿ, ಬಟ್ ಇದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಂಜಾಯ್ ಇಟ್. ಒನ್ಸ್ ನೀವು ನೋಡಿ ಎಷ್ಟು ಚೆನ್ನಾಗಿದೆ.
ಅಂತೂ ನಕ್ಕು ನಕ್ಕು ಸಾಕಾಯಿತು, ಸಖತ್ತಾಗಿತ್ತು. ಡಾಲ್ಫಿನ್ ಶೋಗಿಂತಲೂ ಜಾಸ್ತಿ ನಕ್ಕಿದಂದರೆ ಈ ಶೋಲೇ ಅದ್ಭುತವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿಂದ ಹೋಗಿದ್ದೆ ಅಕ್ವೇರಿಯಂ ನೋಡೋಕ್ಕೆ. ಸೊ ಇಲ್ಲಿ ಅಕ್ವೇರಿಯಂ ಯಾವ ಥರ ಇದೆ ಅಂದರೆ ಚೆನ್ನಾಗಿತ್ತು ಇದನ್ನು ಕೂಡ. ಇದರಲ್ಲಿ ದೊಡ್ಡ ದೊಡ್ಡ ಫಿಶ್ನ ನೋಡಿದ್ವಿ, ಹಾಗೆ ಶಾರ್ಕ್ ನೋಡಲಿಲ್ಲ, ಇದು ನೋಡಿದ್ವಿ, ಸೀ ಲಯನ್ ನೋಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಬಟ್ ಇದು ಏನೋ ಅಷ್ಟರಲ್ಲೇ ಓಕೆ, ನೋಡೋಕ್ಕೆ ಚೆನ್ನಾಗಿತ್ತು. ನನಗನ್ನಿಸ್ತು ಅದು ಯಾವುದೋ ಅಂಡರ್ ವಾಟರ್ಗೆ ಹೋಗಿರೋ ಬದಲು ಇದ್ರೂ ನೋಡಿದರೆ ಚೆನ್ನಾಗಿತ್ತು. ಆ ಕೋರಲ್ ಐಲ್ಯಾಂಡಲ್ಲಿ ಕೋರಲ್ಲೇ ಇರಲಿಲ್ಲ, ಏನೂ ಚೆನ್ನಾಗಿರಲಿಲ್ಲ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಸ್ವಲ್ಪ ಫೋಟೋ ತಗೊಂಡು ವಿಡಿಯೋಸ್ ತಗೊಂಡು ನೆಕ್ಸ್ಟ್ ನಾವು ಆಗಿ. ಆ್ಯಂಡ್ ನಾವು ನೆಕ್ಸ್ಟ್ ನೋಡ್ತಾ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಯಿತು. ಸೊ ಹಾಗಾಗಿ ಊಟಕ್ಕೆ ಹೋಗ್ತೀವಿ. ಆ್ಯಂಡ್ ಪರ್ಸ್ನಲಿ ತುಂಬ ನನಗೆ ಇಷ್ಟ ಆಗಿದ್ದು ಸ್ಪೈ ಒಂದು ಆ್ಯಂಡ್ ಸೀದು ತುಂಬ ಚೆನ್ನಾಗಿತ್ತು, ಸೀ ಲಯನ್ನು ಚೆನ್ನಾಗಿತ್ತು, ಹಾಗೆ ಡಾಲ್ಫಿನ್ದು ಓಕೆ ಇತ್ತು. ಸೊ ಇದೆಲ್ಲ ನೋಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಜಂಗಲ್ ವಾಕ್. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಣಿಗಳಿತ್ತು, ಎಲ್ಲನೂ ನೋಡ್ಕೊಂಡ್ವಿ ಹೋದ್ವಿ. ಆ್ಯಂಡ್ ನೆಕ್ಸ್ಟು ನಾವು ವೆಯ್ಟ್ ಮಾಡ್ತಿದ್ದಂತಹ ಪ್ಲೇಸಿಗೆ ಹೋದ್ವಿ. ಈ ಜಂಗಲ್ ವಾಕಲ್ಲಿ ಸೈಡಲ್ಲಿತ್ತು ಲಯನ್ನೇ ನೋಡಿದ್ರೆ ಹೇಗೆ ಶಾಕ್ ಆಗುತ್ತೆ ಅಂತ ನೋಡಿ ನೀವೇನೆ. ನಾವು ಜಂಗಲ್ ವಾಕ್ನ ನಾವು ಫುಲ್ಲು ಹೋಗಲಿಲ್ಲ, ಸ್ವಲ್ಪ ದೂರ ಅಷ್ಟೇ ಹೋದ್ವಿ. ಅದಾದಮೇಲೆ ನಮ್ಮ ಬಸ್ಸಿಗೆ ಬಂದ್ವಿ. ಸೊ ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು ಏನಂತ ಹೇಳಿದ್ರೆ, ಹುಲಿ ಎಲ್ಲ ಹೊರಗಡೆ ರಾಜಾರೋಷದಿಂದ ಓಡಾಡ್ತಾ ಇತ್ತು, ನಾವೆಲ್ಲ ಬಸ್ಸಲ್ಲಿದ್ವಿ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಹುಲಿ ನಮ್ಮ ಇಂಡಿಯನ್ಸ್ ಹುಲಿಗಿಂತಲೂ ಥೈಲ್ಯಾಂಡ್ನ ಹುಲಿ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅಷ್ಟೊಂದೇನು ಇರಲಿಲ್ಲ, ಬಟ್ ನೋಡ್ತಾ ತುಂಬಾ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೆ. ಒಳ್ಳೆ ಪ್ರಾಣಿಗಳನ್ನ, ಎಲ್ಲ ಪ್ರಾಣಿಗಳನ್ನೂ ನೋಡಿದ್ವಿ ನಾವು. ಆ್ಯಂಡ್ ಜಿಂಕೆ ಅಂತೂ ಕೇಳಾಗೆ ಎಲ್ಲ, ಸಿಕ್ಕಾಪಟ್ಟೆ ಜಿಂಕೆ ಇದೆ, ಲಯನ್ ಇದೆ, ಡೀರ್ಸ್ ಇದೆ. ಸೊ ಅನಿಮಲ್ಸ್ ಸಿಕ್ಕಾಪಟ್ಟೆ ಇತ್ತು. ಅದೆಲ್ಲ ನೋಡಿಕೊಂಡು ನಮ್ಮ ಪಯಣನ ಸಾಗಿಸಿದ್ದು ಬ್ಯಾಂಕ್. ಆ್ಯಂಡ್ ಅಲ್ಲಿಂದ ಹೊರಟಿದ್ದೆ ನಾವು ಬ್ಯಾಂಕಾಕಿಗೆ. ನಾವು ಬ್ಯಾಂಕಾಕಿಗೆ ಹೋಗಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬ್ಯಾಂಕಾಕ್ನಲ್ಲಿ ಏನೆಲ್ಲ ಮಾಡ್ತೀವಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫ್ಯಾಮ್, ಲವ್ ಯು ಆಲ್.